ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಎಲ್ಲರೂ ಹೇಗಿದ್ದೀರಾ? ಸೊ ಈ ಒಂದು ವ್ಲಾಗ್ ಬಂದುಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ಹೋದ ವ್ಲಾಗಲ್ಲೇ ಹೇಳಿದ್ದೆ ಸಂಡೇ ಏನು ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿಬಿಟ್ಟು. ಸೊ ನಥಿಂಗ್, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋ ಸ್ವಾಮಿಗಳು ಎಲ್ಲರಿಗೂ ನಾವು ಮನೆಯಲ್ಲಿ ಪ್ರಸಾದ ಮಾಡಿ ಅವ್ರಿಗೆ ಕೊಡ್ತಾಯಿದ್ದೀವಿ. ಸೊ ಆ ಒಂದು ವ್ಲಾಗ್ ಆಗಿರುತ್ತೆ ಇದು. ಓಕೆ, ಸ್ಯಾಟರ್ಡೆ ಬಂದುಬಿಟ್ಟು ಭಜನೆ ಇತ್ತು ಅಂತ ಹೇಳಿಬಿಟ್ಟು ಅದರಲ್ಲಿ ಟೈಮ್ ಆಗೋಯಿತು. ಸೊ ಅದು ಮನೆಯಲ್ಲಿ ಅಷ್ಟೊಂದು ಕೆಲಸ ಏನು ಮಾಡಿದ್ದಿಲ್ಲ. ಸೊ ಅದಕ್ಕಂತ ಸಂಡೇ ಮಾರ್ನಿಂಗ್ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅವ್ರಿಗೆ ನಾಷ್ಟಕ್ಕಂತ ಹೇಳಿಬಿಟ್ಟು, ಯಾಕಂದರೆ ನಮ್ಮ ಯಜಮಾನ್ರು ಮಾಲೆ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಎಂಜಲ್ ಮಾಡ್ದಿರ ಅವ್ರಿಗೆ ಮಾಡಬೇಕಲ್ಲ, ಅಂದರೆ ಶುದ್ಧವಾಗಿ ಕೂಡ ಮಾಡಬೇಕು. ಅದಕ್ಕೋಸ್ಕರನೇ ಅವ್ರಿಗೆ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಎದ್ದು ಏನಾದರೂ ಫಾಸ್ಟಾಗಿ ಆಗೋ ಥರ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಚಿತ್ರಾನ್ನ ಮಾಡಿದ್ದೆ. ಸೊ ಯಾಕಂದರೆ ನಾನು ಇಲ್ಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ನಾನು ಬೇಗ ದೇವಸ್ಥಾನಕ್ಕೆ ಕೂಡ ಹೋಗಬೇಕಿತ್ತು. ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬಂದು ಇಲ್ಲಿ ಅಡುಗೆಗಳಿಗೆ ಕೂಡ ನಾನು ಇಲ್ಲಿ ಮಾಡಬೇಕಾಗಿತ್ತು. ಸೊ ನಾವು ಫ್ಯಾಮಿಲಿ ಎಲ್ಲನೂ ಸೇರಿನೇ ಮಾಡ್ತಿರೋದು. ನಾನು ಹೇಗೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಕಡಲೆ ಬೀಜ ಅದನ್ನೆಷ್ಟನ್ನು ಹಾಕಿ ಫಸ್ಟ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಬೇಗ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈರುಳ್ಳಿ ಅದೆಲ್ಲ ಏನೂ ಹಾಕ್ತಾಯಿಲ್ಲ. ಜಸ್ಟ್ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡೋ ಥರನೇ ನಾನು ಈರುಳ್ಳಿ ಏನು ಹಾಕ್ತಿರೋನೆ ಬರೀ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕಡಲೆಬೀಜ ಅದನ್ನು ಹಾಕ್ಕೊಂಡು ನಾನು ಇಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಓಕೆ, ಕಡಲೆಬೇಳೆ ಮತ್ತು ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿ ನಾನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಸ್ವಲ್ಪ ಒಂದು ನಮಗೆ ಬೇಕಾದಷ್ಟು ಅರಿಶಿನ ಕೂಡ ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಆದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಮತ್ತು ಸ್ಟವ್ ಆಫ್ ಮಾಡಿ ಬಿಸಿ ಇದ್ದಾಗಲೇ ನಾನು ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಇದೇ ಥರ ಸಿಂಪಲ್ಲಾಗಿ ಚಿತ್ರಾನ್ನ ನಾನು ಮಾಡಿ ಮತ್ತು ರೈಸ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು, ನಮ್ಮ ಅಕ್ಕ ಮತ್ತು ನಮ್ಮ ತಮ್ಮ ಎಲ್ಲ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ಯಾಕಂದರೆ ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಅಂತ ಹೇಳಿಬಿಟ್ಟು, ಮತ್ತು ಇಲ್ಲಾಂದರೆ ಮಧ್ಯಾಹ್ನ ಆದರೆ ರಶ್ ಆಗೋಗ್ಬಿಡುತ್ತೆ ಮತ್ತು ಲೇಟ್ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೀಪ ಎಲ್ಲ ಹಚ್ಚಿ ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಬಂದು ಮತ್ತೆ ಇವಾಗ ಅಡುಗೆ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಮಾಡಿಕೊಂಡು ನಮ್ಮತ್ತೆ, ನಾನು, ನಮ್ಮ ನಾದಿನಿ ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಸೊ ಹಿಂದಿನ ದಿವಸನೇ ಸ್ವಲ್ಪ ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ಆಮೇಲೆ ಮತ್ತೆ ಬಂದು ಇಲ್ಲಿ ಎಲ್ಲನೂ ಕ್ಲೀನಾಗಿ ಯಾವುದಕ್ಕೆ ಏನೇನು ಹಾಕಬೇಕು ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಎಲ್ಲ ಅಳತೆ ಎತ್ಕೊಡ್ತಾಯಿದ್ರು. ಲೈಕ್ ಅದಕ್ಕೆ ಎಷ್ಟೆಷ್ಟು ಏನೇನು ಹಾಕಬೇಕು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಇದು ಮಾಡಿಕೊಂಡು ಮತ್ತು ನಾನು ಚಾಪಿಂಗ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ. ಆ್ಯಂಡ್ ಅಡುಗೆಗಳು ಬಂದುಬಿಟ್ಟು ನಾವಿಲ್ಲಿ ಪಲಾವು, ವೈಟ್ ರೈಸು, ಇದಕ್ಕಿನ ಬೇಳೆ ಸಾಂಬಾರು, ಮುದ್ದೆ, ಪಾಯಸ ಮತ್ತು ರಸಮ್ಮು, ಪಲಾವು, ಮೊಸರು ಬಜ್ಜಿ ಆ್ಯಂಡ್ ಅದ್ರ ಜೊತೆಗೆ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಆ್ಯಂಡ್ ಹಪ್ಳ, ಇಷ್ಟು ಐಟಮ್ಸ್ ಕೂಡ ನಾವು ಮಾಡಿದ್ವಿ. ಬಟ್ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಆಗಿದ್ದಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಐಟಮ್ಸ್ನ ನಾನು ಕ್ಯಾಪ್ಚರ್ ಮಾಡಿ ಇದು ಮಾಡಿದ್ದೀನಿ. ಓಕೆ, ಯಾಕಂದರೆ ಬೇಗ ಅಡುಗೆಗಳು ಆಗಬೇಕಿತ್ತಲ್ಲ. ಸೊ ನಾನು ಕೂಡ ಹೆಲ್ಪ್ ಮಾಡ್ತಿದ್ದೆ, ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅದರಲ್ಲಿ. ಸೊ ನನ್ನ ಕೈಲಿ ಎಷ್ಟಾಯಿತೋ ಅಷ್ಟು ಅಡುಗೆಗಳನ್ನ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಕೂಡ ನೀವು ತಿಳಿಸ್ಕೊಡಿ. ಸೊ ಅಡುಗೆ ಎಲ್ಲ ನಾನು ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೇಗ ಟೈಮ್ ಆಗೋಯ್ತು ಅಂತ ಹೇಳಿಬಿಟ್ಟು ಪಟ ಅಂತ ಮಾಡಿ ಅಡುಗೆಗಳು ಮತ್ತು ಇದನ್ನೆಲ್ಲ ತೊಗೊಂಡೋಗಿ ಅವರು ಪೂಜೆಗೆ ಅಂತ ಇಡ್ತಾರೆ. ಸೊ ಅದಕ್ಕೋಸ್ಕರನೇ ಬೇಗ ಅಡುಗೆ ಎಲ್ಲ ಮಾಡಿ ಕಳಿಸಿದ್ದು ಆಯಿತು. ಸೊ ಈ ವಿಡಿಯೋ ಇಲ್ಲಿಗೇ ನಾನು ಹೆಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.